ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ. ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ನಿಜವಾದ ಉಕ್ಕಿನ ಮನುಷ್ಯರು. ಹಕ್ಕಿಗಳು ಆಗಸದಲ್ಲಿ ಹಾರಾಡುವಂತೆ ಸ್ವರ್ಗದ ದೇವಸೇನಾಧಿಪತಿ ಅಲ್ಲಿಂದಲೇ ಜೆರೂಸಲೇಮನ್ನು ರಕ್ಷಿಸುತ್ತಾನೆ. ಅವನೇ ಪೊರೆಯುತ್ತಾನೆ, ಅವನೇ ಸಲಹುತ್ತಾನೆ. ದಾಟಿ ಹೋಗುವಾಗ ಅಲ್ಲಿರುವವರನ್ನೆಲ್ಲ ಕಾಪಾಡುತ್ತಾನೆ. ಜೀವ ಹಿಂಡುತ್ತಿದ್ದ ಸಾವಿನ ಕ್ಷಿಪಣಿಗಳು. ಸೆಡರೋಟ್ನಲ್ಲಿ ಅಪಾಯದ ಸೈರನ್ ಮೊಳಗಿತು. ಇಸ್ರೇಲಿನ ಪುಟ್ಟ ಪಟ್ಟಣದ ಜನರೆಲ್ಲ ಸಮೀಪದ ಬಾಂಬ್ ಶೆಲ್ಟರ್ಗೆ ಹೋಗಿ ಅಡಗಿಕೊಂಡರು. ಗಾಜಾದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಊರು ಇದು. ಎಲ್ಲೆಡೆ ವಿಲಕ್ಷಣ ನಿಶ್ಶಬ್ದ ಆವರಿಸಿಕೊಂಡಿತು. ನಂತರ ಕ್ಷಿಪಣಿಯೊಂದು ಅತ್ತ ತೂರಿ ಬರುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳುವಂತೆ ಸಣ್ಣದೊಂದು ಸುಯ್ ಶಬ್ದ ಆರಂಭವಾಗಿ ನಿಧಾನವಾಗಿ ಜೋರಾಗತೊಡಗಿತು. ಅದರ ಬೆನ್ನಲ್ಲೇ ಕಿವುಡು ಮಾಡುವಂತಹ ಬಾಂಬ್ ಶಬ್ದ. ಕಿಟಕಿ ಗಾಜುಗಳು ಒಡೆದು ಚೂರು ಚೂರಾದವು. ಕಾರಿನ ಅಲಾರ್ಮ್ ಮೊಳಗಿದವು. 2014 ಜುಲೈ ತಿಂಗಳು ಅದು. ಕೇವಲ 3 ತಾಸಿನ ಹಿಂದಷ್ಟೇ ನಾನೆಲ್ಲಿ ನಿಂತಿದ್ದನೋ ಅದೇ ಜಾಗಕ್ಕೆ ಒಂದು ರಾಕೆಟ್ ಅಪ್ಪಳಿಸಿತ್ತು. ಟಿವಿಯಲ್ಲಿ ಅಲ್ಲಿನ ದೃಶ್ಯವನ್ನು ಲೈವ್ನಲ್ಲಿ ನೋಡುತ್ತಿದ್ದೆ. ಜೆರುಸಲೇಂನ ಮನೆಗೆ ಬಂದು ಅದೃಷ್ಟವಶಾತ್ ಬದುಕಿಕೊಂಡೆ ಎನ್ನಿಸಿತು. 2001ರಿಂದ ದಕ್ಷಿಣ ಇಸ್ರೇಲ್ನಲ್ಲಿ ಇಂತಹ ಕ್ಷಿಪಣಿ ದಾಳಿಗಳು ಪ್ರತಿದಿನ ಸರ್ವೇ ಸಾಮಾನ್ಯ ಎಂಬಂತಾಗಿಬಿಟ್ಟಿವೆ. ಎಷ್ಟು ಸಾಧ್ಯವೋ ಅಷ್ಟು ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಬೇಕು ಎಂದು ಸೆಡರೋಟ್ ಹಾಗೂ ಇಸ್ರೇಲಿನ ಇತರ ನಗರಗಳ ಮೇಲೆ ಹಮಾಸ್ ಉಗ್ರರು ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸುತ್ತಿದ್ದಾರೆ. ಈ ಮೊದಲು ಉತ್ತರದ ಲೆಬನಾನ್ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿತ್ತು. ಆದರೆ ಈಗ ಅಲ್ಲೂ ಕೂಡ ಹಿಜ್ಬುಲ್ಲಾದವರು ಶಾಂತಿ ಕದಡುತ್ತಾರೆಂದು ಇಸ್ರೇಲಿ ಅಧಿಕಾರಿಗಳು ಆತಂಕಗೊಂಡಿದ್ದಾರೆ. ಕಳೆದ 2 ದಶಕಗಳಲ್ಲಿ ಈ ಭಯೋತ್ಪಾದಕ ಗುಂಪುಗಳು ಸಾವಿರಾರು ರಾಕೆಟ್ ಕ್ಷಿಪಣಿಗಳನ್ನು ತಯಾರಿಸಿ ಗುಡ್ಡೆ ಹಾಕಿಕೊಂಡಿವೆ. ಇವರ ಜೊತೆ ಇಸ್ರೇಲ್ಗೆ ಯುದ್ಧ ಅನಿವಾರ್ಯ ಎಂಬುದು 2004ರಲ್ಲೇ ಬಹುತೇಕರಿಗೆ ಮನದಟ್ಟಾಗಿತ್ತು. ಇಸ್ರೇಲಿ ಮಿಲಿಟರಿಗೆ ಈ ಕ್ಷಿಪಣಿ ದಾಳಿಗೊಂದು ಪರಿಹಾರ ಬೇಕಾಗಿತ್ತು. ಆದರೆ ಸೇನೆಯ ತಜ್ಞರು ಕಂಗಾಲಾಗಿ ಕುಳಿತಿದ್ದರು. ಇಸ್ರೇಲ್ನಲ್ಲಿ ಜನಸಾಮಾನ್ಯರ ಬದುಕು ದಿನೇ ದಿನೇ ಅಸಹನೀಯವಾಗುತ್ತಿದೆ ಎಂದು ಅವರು ನೊಂದುಕೊಂಡಿದ್ದರು. ಕೊನೆಗೆ ಇದಕ್ಕೊಂದು ಪರಿಹಾರ ಕಂಡುಹಿಡಿಯುವ ಹೊಣೆ ಇಸ್ರೇಲ್ ಮಿಲಿಟರಿಯ ಹೊಸ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವ ವಿಭಾಗದ ಅಧಿಕಾರಿ ಡ್ಯಾನಿ ಗೋಲ್ಡ್ ಮೇಲೆ ಬಿತ್ತು. ಅವನು ಈ ಬಗ್ಗೆ ಐಡಿಯಾ ಕೊಡುವಂತೆ ಆಗಸ್ಟ್ನಲ್ಲಿ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದಿಸುವ ಕಂಪನಿಗಳಿಗೆ ಒಂದು ಮನವಿ ಕಳುಹಿಸಿದ. ಹೆಚ್ಚಿನವರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಹೀಗಾಗಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಹಾಗೂ ವಾಣಿಜ್ಯ ವಿಷಯದಲ್ಲಿ ಡಬಲ್ PhD ಹೊಂದಿದ್ದ ಜನರಲ್ ಡ್ಯಾನಿ ಗೋಲ್ಡ್ ಸ್ವತಃ ತಾನೇ ಇದರ ಬಗ್ಗೆ ಅಧ್ಯಯನ ಮಾಡಲು ಕುಳಿತ. ಆಗಸದಲ್ಲಿ ಹಾರಿ ಬರುತ್ತಿರುವಾಗಲೇ ಕ್ಷಿಪಣಿಯನ್ನು ಹೊಡೆದುರುಳಿಸುವ ವ್ಯವಸ್ಥೆಯೊಂದನ್ನು ಅಭಿವೃದ್ಧಿಪಡಿಸುವುದು ಅವನ ಯೋಚನೆಯಾಗಿತ್ತು. ಆ ಸಮಯದಲ್ಲಿ ಅವನ ಐಡಿಯಾ ಸೈನ್ಸ್ ಫಿಕ್ಷನ್ನಂತೆ ಕಂಡಿತ್ತು. 1980ರಲ್ಲಿ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಇಂತಹದ್ದೇ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದ್ದರು. ಆ ಯೋಜನೆಗೆ ಸ್ಟ್ರಾಟಜಿಕ್ ಡಿಫೆನ್ಸ್ ಇನಿಷಿಯೇಟಿವ್ ಎಂದೂ ಹೆಸರಿಟ್ಟಿದ್ದರು. ಅದಕ್ಕೆ ಟೀಕಾಕಾರರು ಸ್ಟಾರ್ ವಾರ್ ಎಂದು ವ್ಯಂಗ್ಯವಾಡಿದ್ದರು. ಏಕೆಂದರೆ ಆ ತಂತ್ರಜ್ಞಾನ ಭಯಾನಕ ಎಂಬಷ್ಟು ಸಂಕೀರ್ಣವಾಗಿತ್ತು. ನಂತರ ಬಂದ ಯಾವುದೇ ಅಧ್ಯಕ್ಷರು ಆ ಯೋಜನೆಗೆ ಹಣವನ್ನೇ ನೀಡಿರಲಿಲ್ಲ. ಹೀಗಾಗಿ ಇಸ್ರೇಲ್ನ ಸೇನಾಪಡೆಯಲ್ಲಿದ್ದ ಪ್ರಮುಖ ನಾಯಕರ ಸಮ್ಮುಖದಲ್ಲಿ ಡ್ಯಾನಿ ಗೋಲ್ಡ್ ಈ ಯೋಚನೆ ಮುಂದಿಟ್ಟಾಗ ಇಂತಹದ್ದೊಂದು ವ್ಯವಸ್ಥೆ ಕಾರ್ಯರೂಪಕ್ಕೆ ಬರುವುದಿಲ್ಲ ಎಂದು ಒಳಗೊಳಗೇ ನಿರ್ಧರಿಸಿದರು. ಸ್ವತಃ ಗೋಲ್ಡ್ನ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳು ಕೂಡ ಇದೊಂದು ಭ್ರಮೆ ಎಂದರು. ಪ್ಯಾಲೆಸ್ತೀನ್ ಹಾಗೂ ಹಿಜ್ಬುಲ್ಲಾದ ಬಹುತೇಕ ರಾಕೆಟ್ಗಳು
ಕೆಲವೇ ಅಡಿ ಉದ್ದ ಹಾಗೂ ಅಗಲವಾಗಿರುತ್ತಿದ್ದವು. ಅವು ಸಾಮಾನ್ಯವಾಗಿ ನಿರ್ದಿಷ್ಟ ಪಥದಲ್ಲಿ ಹಾರದೆ ಯದ್ವಾತದ್ವಾ ಹಾರಿಬಂದು ಕ್ಷಣ ಮಾತ್ರದಲ್ಲಿ ಇಸ್ರೇಲ್ಗೆ ಅಪ್ಪಳಿಸುತ್ತಿದ್ದವು. ಅಂತಹ ಅನಿರೀಕ್ಷಿತ ಕ್ಷಿಪಣಿ ದಾಳಿಯನ್ನು ಯಾವುದಾದರೂ ರಕ್ಷಣಾ ವ್ಯವಸ್ಥೆ ಹೇಗೆ ತಡೆಯಲು ಸಾಧ್ಯ? ಆದರೆ ಗೋಲ್ಡ್ ಗಟ್ಟಿಯಾಗಿ ಕುಳಿತಿದ್ದ. ನನ್ನ ಸುತ್ತಮುತ್ತ ಏನು ನಡೆಯುತ್ತಿದೆ, ಎಲ್ಲರೂ ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿತ್ತು. ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನನಗೆ ನಾನೇ ಹೇಳಿಕೊಂಡೆ, ಇಸ್ರೇಲ್ನಲ್ಲಿರುವ ಎಲ್ಲಾ ತಂತ್ರಜ್ಞಾನಗಳನ್ನು ಮನುಷ್ಯರ ಜೀವ ಉಳಿಸಲು ಬಳಸಬೇಕು. ಅದು ಸಾಧ್ಯವಿತ್ತೇ? ಶನೋಚ್ ಲೀವೈನ್ ಅದುರುತ್ತಿದ್ದ. ಕ್ಷಿಪಣಿಗಳು ಬಂದು ಮನೆಯ ಹೊರಗೇ ನೆಲಕ್ಕೆ ಅಪ್ಪಳಿಸುತ್ತಿದ್ದ ಶಬ್ದ ಅವನ ಎದೆಯನ್ನು ನಡುಗಿಸಿತ್ತು. ಅದು 2006ರ ಬೇಸಿಗೆ. ಲೀವೈನ್ ಹಾಗೂ ಅವನ ಹೆಂಡತಿ ಉತ್ತರ ಇಸ್ರೇಲ್ನ ಜಜ್ರೀಲ್ ಕಣಿವೆಯಲ್ಲಿರುವ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರ ದೇಶ ಹಿಜ್ಬುಲ್ಲಾ ಜೊತೆಗಿನ ಯುದ್ಧದ ವಿಷಚಕ್ರದಲ್ಲಿ ಸಿಲುಕಿಕೊಂಡಿತ್ತು. ಹಿಜ್ಬುಲ್ಲಾಗಳು ದಿನಕ್ಕೆ ಕನಿಷ್ಠವೆಂದರೂ 100ರಂತೆ ಕ್ಷಿಪಣಿಗಳನ್ನು ಉಡಾಯಿಸುತ್ತಿದ್ದರು. ಅತಿ ಭಯಾನಕ ದಾಳಿ ನಡೆಯುತ್ತಿದ್ದ ಜಾಗಕ್ಕೆ ಬಹಳ ಸಮೀಪದಲ್ಲೇ ಲೀವೈನ್ನ ಮನೆಯಿತ್ತು. ವಾಷಿಂಗ್ಟನ್ ಡಿಸಿಯಲ್ಲಿ 2 ವರ್ಷ ಇದ್ದ ಆತ ಆ ಬೇಸಿಗೆಯಲ್ಲಷ್ಟೇ ಇಸ್ರೇಲ್ಗೆ ಮರಳಿದ್ದ. ಅಮೆರಿಕದಲ್ಲಿ ಅವನು ರಕ್ಷಣಾ ಇಲಾಖೆಯ ಜೊತೆ ಕೆಲಸ ಮಾಡುತ್ತಿದ್ದ. ಇಸ್ರೇಲ್ ಮೂಲದ ರಕ್ಷಣಾ ತಂತ್ರಜ್ಞಾನ ಕಂಪನಿಯಾದ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಸ್ನಲ್ಲಿ ಹಿರಿಯ ಎಂಜಿನಿಯರ್ ಆಗಿ ಅವನು ಅಮೆರಿಕದಲ್ಲಿ ನೆಲೆಸಿದ್ದ. ಅಲ್ಲಿ ಕೆಲಸ ಮಾಡುವಾಗ ಸುಧಾರಿತ ಸ್ಫೋಟಕಗಳಿಂದ ಆಗುವ ಹಾನಿಯನ್ನು ಕಡಿಮೆ ಮಾಡುವುದು ಹೇಗೆ ಎಂಬ ಬಗ್ಗೆ ಸಂಶೋಧನೆ ನಡೆಸಿದ್ದ. ಈಗ ಉತ್ತರ ಇಸ್ರೇಲ್ನಲ್ಲಿ ರಫೇಲ್ನ ಕಚೇರಿಯ ಸಮೀಪದಿಂದಲೇ ಮಿಸೈಲ್ಗಳ ಸುರಿಮಳೆಯಾಗುತ್ತಿತ್ತು. ಅದರ ಬಗ್ಗೆ ಮಾತನಾಡಲು ಓರೋನ್ ಓರಿಯೋಲ್ ಇವನನ್ನು ತನ್ನ ಆಫೀಸಿಗೆ ಕರೆಸಿಕೊಂಡಿದ್ದ. ಓರಿಯೋಲ್ ರಫೇಲ್ನ ಏರ್ ಟು ಏರ್ ಮಿಸೈಲ್ ಯೋಜನೆಯ ಮುಖ್ಯಸ್ಥನಾಗಿದ್ದ. ಅವನು ಲೀವೈನ್ಗೆ ಹೊಸತೊಂದು ಅಸೈನ್ಮೆಂಟ್ ನೀಡಿದ. ಅದೆಂದರೆ ಶಾರ್ಟ್ ರೇಂಜ್ ಮಿಸೈಲ್ಗಳನ್ನು ಅತ್ಯಂತ ಸೋವಿ ಖರ್ಚಿನಲ್ಲಿ ಪರಿಣಾಮಕಾರಿಯಾಗಿ ತಡೆಯುವುದು ಹೇಗೆ ಎಂದು ಸಂಶೋಧನೆ ನಡೆಸುವುದು. ಇದಕ್ಕಾಗಿ ಲೀವೈನ್ ತನ್ನದೇ ಆದ ಒಂದು ತಂಡವನ್ನು ಹುಡುಕಿಕೊಳ್ಳಬೇಕಿತ್ತು. ನಂತರ ಅವರ ಜೊತೆ ಸೇರಿ ಪ್ರಸ್ತಾವನೆಯೊಂದನ್ನು ಸಿದ್ಧಪಡಿಸಿ ಗೋಲ್ಡ್ಗೆ ಸಲ್ಲಿಸಬೇಕಿತ್ತು. ಅದು ಒಪ್ಪಿಗೆಯಾದರೆ ರಫೇಲ್ಗೆ ಈ ಯೋಜನೆಯ ಗುತ್ತಿಗೆ ಸಿಗುತ್ತಿತ್ತು. ನನಗೇ ಏಕೆ ಈ ಜವಾಬ್ದಾರಿ ಕೊಡುತ್ತಿದ್ದೀರಿ ಎಂದು ಲೀವೈನ್ ಕೇಳಿದ. ಅದಕ್ಕೆ ಓರಿಯೋಲ್ನ ಉತ್ತರ ಕುತೂಹಲಕರವಾಗಿತ್ತು. ಕರೆಕ್ಟ್, ನನ್ನ ಬಳಿ ನಿನಗಿಂತ ಬುದ್ಧಿವಂತ 5 ಜನರಿದ್ದಾರೆ. ಅವರಲ್ಲಿ ಒಬ್ಬೊಬ್ಬರೂ ಏರ್ ಟು ಏರ್ ಮಿಸೈಲ್ ತಂತ್ರಜ್ಞಾನವನ್ನು ನಿನಗಿಂತ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಆದರೆ ಸಮಸ್ಯೆ ಏನೆಂದರೆ ರಕ್ಷಣಾ ಇಲಾಖೆಯವರು ನಾವು ಈ ಸಂಶೋಧನೆಯನ್ನು 3 ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಎನ್ನುತ್ತಿದ್ದಾರೆ. ಈ 5 ಕಡಿಮೆ ಎಂದರೂ 15 ವರ್ಷ ತೆಗೆದುಕೊಳ್ಳುತ್ತಾರೆ. ಇನ್ನು ರಕ್ಷಣಾ ಸಚಿವರು ನಾನು ಇದನ್ನು $50,000 ಸಂಶೋಧನೆ ಮಾಡಬೇಕು ಎನ್ನುತ್ತಿದ್ದಾರೆ. ಆದರೆ ಇವರು ಕನಿಷ್ಠ $10 ಲಕ್ಷ ಖರ್ಚು ಮಾಡುತ್ತಾರೆ. ಹೀಗಾಗಿ ನನಗೆ ಯಾರಾದರೂ ಈ ವ್ಯವಸ್ಥೆಯ ಹೊರಗಿನಿಂದ ಬಂದು ಇಲ್ಲಿನ ಸಂಶೋಧನಾ ಚಟುವಟಿಕೆಗಳನ್ನು ವಿಭಿನ್ನವಾಗಿ ನೋಡುವವರು ಬೇಕು. ಮೀಟಿಂಗ್ ಮುಗಿಸಿ ಹೊರಬಂದ ಲೀವೈನ್ ತನ್ನ ಹೆಂಡತಿಗೆ ಫೋನ್ ಮಾಡಿ, ಬಹುಶಃ ಇನ್ನು 5 ವರ್ಷ ನಿನಗೆ ನಾನು ಸಿಗೋದು ಡೌಟು ಎಂದ. ನನಗೆ ಹೆದರಿಕೆಯಾಗಿತ್ತು. ಈ ಸಂಶೋಧನೆ ನನ್ನ ಕೈಯಿಂದ ಸಾಧ್ಯವಾಗುತ್ತದೆ ಅನ್ನುವ ಬಗ್ಗೆ ನನಗೆ ಯಾವುದೇ ನಂಬಿಕೆ ಇರಲಿಲ್ಲ ಎಂದು ಲೀವೈನ್ ನೆನಪಿಸಿಕೊಳ್ಳುತ್ತಾನೆ. ಯುದ್ಧ ನಡೆಯುತ್ತಲೇ ಇದ್ದುದರಿಂದ ಸೇನಾಪಡೆಯ ಅಧಿಕಾರಿಗಳು ಆದಷ್ಟು ಬೇಗ ರಾಕೆಟ್ಗಳನ್ನು ತಡೆಯಲು ಏನಾದರೊಂದು ವ್ಯವಸ್ಥೆ ಕಂಡುಹಿಡಿಯಲೇಬೇಕು ಎಂದು ಒತ್ತಡ ಹಾಕುತ್ತಿದ್ದರು. ಹೀಗಾಗಿ ಲೀವೈನ್ನ ಬಾಸ್ ತಕ್ಷಣ ಇವನನ್ನು ಕೆಲಸಕ್ಕೆ ಹಚ್ಚಿ ಒಬ್ಬ ಸಹಾಯಕನನ್ನೂ ಒಂದು ಖಾಲಿ ಆಫೀಸನ್ನೂ ನೀಡಿ ತೋಪ್ಡ್ ನಿನ್ನ ಕೆಲಸ ಆರಂಭಿಸು ಎಂದ. ಮೊದಲಿಗೆ ನನಗೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಸುತ್ತಲೂ ಇರುವ ಗೋಡೆಗಳನ್ನೊಮ್ಮೆ ನೋಡಿದೆ. ಎಲ್ಲಿಂದ ಆರಂಭಿಸಲಿ? ಲೆಬನಾನ್ನಲ್ಲಿ ಇಸ್ರೇಲ್ನ ಯುದ್ಧ 34 ದಿನಗಳ ಕಾಲ ನಡೆಯಿತು. ಸಾವು ಮತ್ತು ಆಸ್ತಿಪಾಸ್ತಿಯ ಹಾನಿ ಭಯಂಕರ ಪ್ರಮಾಣದಲ್ಲಾಗಿತ್ತು. ಯುದ್ಧದ ವೇಳೆ 1200 ಲೆಬನೀಸ್ಗಳು ಮತ್ತು 165 ಇಸ್ರೇಲಿಗಳು
ಸತ್ತಿದ್ದರು. ಇವರಲ್ಲಿ ಹೆಚ್ಚಿನವರು ಮುಗ್ಧ ನಾಗರಿಕರಾಗಿದ್ದರು. ಈ ಘರ್ಷಣೆಯಿಂದಾಗಿ ಸುಮಾರು 10 ಲಕ್ಷ ಲೆಬನೀಸ್ಗಳು ಮತ್ತು 3-5 ಲಕ್ಷ ಇಸ್ರೇಲಿಗಳು ಜೀವ ಉಳಿಸಿಕೊಳ್ಳಲು ಮನೆ ಮಠ ತೊರೆದಿದ್ದರು. ಸುಮಾರು 3 ತಿಂಗಳ ನಂತರ 2006ರ ನವೆಂಬರ್ನಲ್ಲಿ ಲೀವೈನ್ ಮತ್ತು ಅವನ ತಂಡದವರು ಟೆಲ್ ಅವೀವ್ನಲ್ಲಿರುವ ಇಸ್ರೇಲ್ನ ರಕ್ಷಣಾ ಸಚಿವಾಲಯದಲ್ಲಿ ಗೋಲ್ಡ್ಗೆ ತಮ್ಮ ಯೋಜನೆಯ ಐಡಿಯಾವನ್ನು ತೋರಿಸಿದರು. ಕ್ಷಿಪಣಿ ದಾಳಿ ತಡೆಯಲು ಎಷ್ಟು ಸಾಮರ್ಥ್ಯದ ಉಪಕರಣಗಳು ಬೇಕು, ಖರ್ಚು ಎಷ್ಟಾಗುತ್ತದೆ, ಈ ಪ್ರತಿದಾಳಿ ಉಪಕರಣಗಳು ಎಷ್ಟು ದೂರ ಹಾರುತ್ತವೆ ಮತ್ತು ಇವುಗಳನ್ನೆಲ್ಲ ತಯಾರಿಸಲು ಏನೇನು ಬೇಕು ಎಂಬುದು ಅವರ ವರದಿಯಲ್ಲಿ ಇತ್ತು. ಕ್ಷಿಪಣಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇಸ್ರೇಲ್ನ ಮಿಲಿಟರಿ ಬಹಳ ಹಿಂದಿನಿಂದಲೇ ರಫೇಲ್ ಕಂಪನಿಯ ಜೊತೆ ಕೆಲಸ ಮಾಡಿತ್ತು. ಹೀಗಾಗಿ ಅದಕ್ಕೆ ರಫೇಲ್ನ ಸಾಮರ್ಥ್ಯ ತಿಳಿದಿತ್ತು. ಈಗ ಗೋಲ್ಡ್ನ ಟೀಮ್ಗೆ ಲೀವೈನ್ನ ಯೋಜನೆ ಕೂಡ ಇಷ್ಟವಾಯಿತು. ಇದಕ್ಕಾಗಿ ರಾಡಾರ್ ಸಿಸ್ಟಮ್ ರೂಪಿಸಲು ನಾವು ಇಸ್ರೇಲ್ನ ಏರೋಸ್ಪೇಸ್ ಕಂಪನಿಗಳ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುತ್ತೇವೆ ಎಂದು ರಫೇಲ್ ಹೇಳಿತು. ಜೊತೆಗೆ ಕ್ಷಿಪಣಿ ದಾಳಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ನಿರ್ವಹಣೆ ಮಾಡಲು ಮತ್ತು ನಿಯಂತ್ರಿಸಲು ಎಂಪ್ರೆಸ್ಟ್ ಎಂಬ ಇನ್ನೊಂದು ಕಂಪನಿಯ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೇವೆ ಎಂದೂ ಹೇಳಿತು. ನಂತರ ಸುಮಾರು 1 ತಿಂಗಳ ಮಾತುಕತೆ ಸಭೆ ಸರಣಿ ಚರ್ಚೆಗಳ ನಂತರ ಗೋಲ್ಡ್ ಕೊನೆಗೂ ಲೀವೈನ್ನ ತಂಡವನ್ನು ಈ ಯೋಜನೆಗಾಗಿ ಆಯ್ಕೆ ಮಾಡಿ ಅವರಿಗೆ 20 ದಶಲಕ್ಷ ಶೆಕಲ್ಸ್ ಸುಮಾರು $50 ಲಕ್ಷ ಹಣ ನೀಡಿದ. 1 ಅಥವಾ 2 ವರ್ಷದಲ್ಲಿ ಯೋಜನೆಗೆ ಬೇಕಾದ ಪೂರ್ಣ ಹಣ ನೀಡುವುದಾಗಿ ಅವನು ಭರವಸೆ ನೀಡಿದ ಮೇಲೆ ರಫೇಲ್ನ ಚೇರ್ಮನ್ ಇಬ್ರಾಹಿಂ ಬೈರನ್ ತಾನೂ ಕೂಡ ಇಷ್ಟೇ ಹಣ ಒದಗಿಸಲು ಒಪ್ಪಿಕೊಂಡ. 2006ರ ಯುದ್ಧದ ನಂತರ ಹಿಜ್ಬುಲ್ಲಾ ಮತ್ತು ಹಮಾಸ್ ಉಗ್ರರ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸುವುದಕ್ಕೆ ಸಾಧ್ಯವಿದೆ ಎಂದು ಯಾರೂ ನಂಬುತ್ತಿರಲಿಲ್ಲ. ಆರಂಭದಲ್ಲಿ ಇಸ್ರೇಲ್ನ ಪ್ರಧಾನಿ ಯೆಹದ್ ಒಲ್ಮರ್ಟ್ ಕೂಡ ಯೋಜನೆಗೆ ಹಣ ನೀಡಲು ಒಪ್ಪಿರಲಿಲ್ಲ. ಏಕೆಂದರೆ ಅವರ ಸೇನಾಪಡೆಯ ಸಲಹೆಗಾರರು ಈ ಯೋಜನೆಯನ್ನು ತಳ್ಳಿಹಾಕಿದ್ದರು. ಹೀಗಾಗಿ ರಫೇಲ್ ಕಂಪನಿ ತನಗೆ ಸಿಕ್ಕ ಬರೀ $1 ಕೋಟಿ ಹಣದಲ್ಲಿ ಅಷ್ಟೊಂದು ಸಂಕೀರ್ಣವಾದ ಕ್ಷಿಪಣಿ ವ್ಯವಸ್ಥೆ ಅಭಿವೃದ್ಧಿಪಡಿಸಲು ಅನಿವಾರ್ಯವಾಗಿ ಸಂಶೋಧನೆ ಆರಂಭಿಸಬೇಕಾಯಿತು. ಒಟ್ಟು ಯೋಜನೆಗೆ ತಗುಲುವ ವೆಚ್ಚಕ್ಕೆ ಹೋಲಿಸಿದರೆ ಈ ಹಣ ಯಾವುದಕ್ಕೂ ಸಾಲುತ್ತಿರಲಿಲ್ಲ. ಇಷ್ಟಾದರೂ ಹಣ ಸಿಕ್ಕಿತು ಅಂತ ನನಗೆ ಬಹಳ ಖುಷಿಯಾಗಿತ್ತು. ಆದರೆ ನಮ್ಮಿಂದ ಈ ಕ್ಷಿಪಣಿ ದಾಳಿ ತಡೆಯುವ ವ್ಯವಸ್ಥೆ ರೂಪಿಸಲು ಸಾಧ್ಯವೇ ಎಂಬ ಹೆದರಿಕೆಯೂ ಆಗುತ್ತಿತ್ತು. ಲೀವೈನ್ ಹೇಳುತ್ತಾನೆ, ಕ್ಷಿಪಣಿ ಅಂದರೇನು ಆಟಿಕೆಯೇ? ಬಹಳ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕ್ಷಿಪಣಿ ವ್ಯವಸ್ಥೆಯೊಂದನ್ನು ಲೀವೈನ್ ರೂಪಿಸಬೇಕಾಗಿತ್ತು. ಅದಕ್ಕೆ ಅವನ ತಂಡ ಅದ್ಭುತವಾದ ತಂಡಸ್ಫೂರ್ತಿಯಿಂದ ಕೆಲಸ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಈ ಕ್ಷಿಪಣಿ ವ್ಯವಸ್ಥೆಗೆ ಬೇಕಾದ ಕಡಿಮೆ ವೆಚ್ಚದ ಆದರೆ ದೀರ್ಘಕಾಲ ಬಾಳಿಕೆ ಬರುವ ಬಿಡಿ ಭಾಗಗಳನ್ನು ಹುಡುಕಲು ಅವನು ನಾನಾ ದೇಶಗಳನ್ನು ಸುತ್ತಬೇಕಾಗಿತ್ತು. ಲೀವೈನ್ನ ಮೂಲ ತಂಡ ಬಹಳ ಸಣ್ಣದಿತ್ತು. ಇಡೀ ದೇಶ ಹುಡುಕಿ ದಿ ಬೆಸ್ಟ್ ಎನ್ನುವಂತಹ ಇಂಜಿನಿಯರುಗಳನ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೆವು. ನಮ್ಮ ತಂಡದಲ್ಲಿ 70 ವರ್ಷದ ಮಿಸೈಲ್ ತಜ್ಞ ವೃದ್ಧರೂ ಇದ್ದರು. ಆಗಷ್ಟೇ ಕಾಲೇಜಿನಿಂದ ಹೊರಬಂದ ಫ್ರೆಶ್ ಎಂಜಿನಿಯರುಗಳೂ ಇದ್ದರು. ಇಲ್ಲಿ ದೊಡ್ಡವರು ಸಣ್ಣವರು ಎಂಬ ಭೇದವಿರಲಿಲ್ಲ. ಯಾರು ಸರಿಯೋ ಅವರೇ ನಿರ್ಧಾರ ಕೈಗೊಳ್ಳುತ್ತಿದ್ದರು ಎಂದು ಗೋಲ್ಡ್ ಮೆಲುಕು ಹಾಕುತ್ತಾರೆ. ತಂಡದಲ್ಲಿದ್ದ ಸಂಶೋಧಕರು ದಿನದ 24 ಗಂಟೆಯೂ ಶಿಫ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಕೆಲ ಅಧಿಕಾರಿಗಳು, ಲೆಕ್ಕ ಪರಿಶೋಧಕರು ಹಾಗೂ ಟೀಕಾಕಾರರು ಗೊಂಬೆ ಆಟದಲ್ಲಿ ಪಕ್ಕಕ್ಕೆ ಕುಳಿತು ಟೀಕಿಸುವ ಮುದುಕರ ಜೋಡಿಯಂತೆ ನಿರಂತರವಾಗಿ ನಮ್ಮನ್ನು ಆಡಿಕೊಳ್ಳುತ್ತಿದ್ದರು. ನಾವು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲಿಲ್ಲ. ಈ ಯೋಜನೆಗಾಗಿ ಕೆಲಸ ಮಾಡುತ್ತಿದ್ದ ಪ್ರತಿಯೊಬ್ಬರಿಗೂ ಅವು ಅತ್ಯಂತ ಸವಾಲಿನ ದಿನಗಳಾಗಿದ್ದವು. ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆ ರೂಪಿಸಲು ನಾವು ವಾರವಿಡೀ ಹುಚ್ಚರಂತೆ ಕೆಲಸ ಮಾಡುತ್ತಿದ್ದೆವು. ನಂತರ ವಾರಾಂತ್ಯದಲ್ಲೂ ಹಾಗೇ ಕೆಲಸ ಮಾಡುತ್ತಿದ್ದೆವು. ಇದು 1-2 ತಿಂಗಳ ಮಾತಲ್ಲ, ಕೆಲ ವರ್ಷಗಳ ಕಾಲ ಇದೇ ಕತೆ ಮುಂದುವರಿಯಿತು. ರಾತ್ರಿ 11ರ ಒಳಗೆ ನಾನು ಮನೆಗೆ ಹೋದ ದಿನವೇ ಇರಲಿಲ್ಲ. ಮನೆಯವರು ಎಚ್ಚರವಿದ್ದಾಗ ಹೇಗೆ ಕಾಣಿಸುತ್ತಾರೆ ಎಂಬುದೇ ನನಗೆ ಮರೆತು ಹೋಗಿತ್ತು. 3 ವರ್ಷ
ನಾನು ಒಂದೇ ಒಂದು ದಿನ ರಜೆ ತೆಗೆದುಕೊಳ್ಳಲಿಲ್ಲ. ಆದರೆ ಒಂದು ಮಾತ್ರ ನಿಜ, ನನಗೆ ಅದರ ಬಗ್ಗೆ ಒಂದೇ ಒಂದು ಕ್ಷಣ ಕೂಡ ಪಶ್ಚಾತ್ತಾಪವಿಲ್ಲ ಎನ್ನುತ್ತಾನೆ ಲೀವೈನ್. ಪ್ರತಿರೋಧಕ ಕ್ಷಿಪಣಿಯ ವೆಚ್ಚ ನಿಜವಾದ ಕ್ಷಿಪಣಿಯ ಬೆಲೆಯ 10ರಲ್ಲಿ 1 ಭಾಗ ಮಾತ್ರ ಆಗಿರಬೇಕು ಎಂದು ಗೋಲ್ಡ್ ಹಾಗೂ ಲೀವೈನ್ ಇಬ್ಬರೂ ನಿರ್ಧರಿಸಿದ್ದರು. ಒಂದು ಕ್ಷಿಪಣಿಗೆ ಸುಮಾರು $5 ಲಕ್ಷ ವೆಚ್ಚವಾಗುತ್ತಿತ್ತು. ಪ್ರತಿರೋಧಕ ಕ್ಷಿಪಣಿ ತಯಾರಿಸಲು ಇದಕ್ಕಿಂತ 16 ಪಟ್ಟು ಕಡಿಮೆ ವೆಚ್ಚವಾದರೆ ಮಾತ್ರ ಈ ಯೋಜನೆ ಯಶಸ್ವಿಯಾಗುತ್ತಿತ್ತು. ಇಲ್ಲದಿದ್ದರೆ ಉಗ್ರರು ಹಾರಿಸುವ ಕ್ಷಿಪಣಿಗಳನ್ನು ಧ್ವಂಸಗೊಳಿಸುವುದಕ್ಕೆ ಪ್ರತಿರೋಧಕ ಕ್ಷಿಪಣಿಗಳನ್ನು ಹಾರಿಸಿಯೇ ಇಸ್ರೇಲ್ ದಿವಾಳಿಯಾಗುತ್ತಿತ್ತು. ಹೀಗಾಗಿ ಯಾರೂ ಊಹಿಸಿರದ ರೀತಿಯಲ್ಲಿ ಯೋಜನೆಯ ನಾನಾ ಹಂತಗಳಲ್ಲಿ ಲೀವೈನ್ ಹಣ ಉಳಿಸಿಬಿಡುತ್ತಿದ್ದ. ಉದಾಹರಣೆಗೆ ಆಟಿಕೆ ಸಾಮಾನಿನ ಬಳಕೆ. ಒಂದು ದಿನ ಮನೆಗೆ ಹೋದ ಲೀವೈನ್ಗೆ ಬಹಳ ವರ್ಷದಿಂದ ಗ್ಯಾರೇಜಿನಲ್ಲಿ ಬಿದ್ದಿದ್ದ ತನ್ನ ಮಗನ ರಿಮೋಟ್ ಕಂಟ್ರೋಲ್ಡ್ ಕಾರು ಕಾಣಿಸಿತು. ಅದನ್ನು ಆಫೀಸಿಗೆ ತಂದು ತನ್ನ ತಂಡಕ್ಕೆ ನೀಡಿದ. ಅವರೆಲ್ಲ ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಅದರಲ್ಲಿ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆಗೆ ಬೇಕಾಗಿದ್ದ ಅತ್ಯಂತ ಸೋವಿ ಬೆಲೆಯ ಬಿಡಿಭಾಗ ಒಂದಿತ್ತು. ಆ ಆಟಿಕೆ ಕಾರು ಸುಮಾರು 15 ವರ್ಷ ಹಳೆಯದ್ದಾಗಿದ್ದರೂ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು. ಹೀಗಾಗಿ ಒಬ್ಬ ಇಂಜಿನಿಯರ್ ಆಟಿಕೆ ಸಾಮಾನುಗಳ ಅಂಗಡಿಗೆ ಹೋಗಿ ಒಂದು ಬಿಡಿಭಾಗಕ್ಕೆ 80 ಸೆಂಟ್ಸ್ನಂತೆ ತಮಗೆ ಬೇಕಾದಷ್ಟು ಬಿಡಿಭಾಗಗಳನ್ನು ತಂದ. ಲೀವೈನ್ ಈಗಲೂ ಅದನ್ನು ನೆನಪಿಸಿಕೊಂಡು ನಗುತ್ತಾನೆ. ಟಾಯ್ಸ್ ಆರ್ ಯು ಕಂಪನಿಯ ಬಿಡಿಭಾಗ ಹೊಂದಿರುವ ಜಗತ್ತಿನ ಏಕೈಕ ಕ್ಷಿಪಣಿ ನಮ್ಮದು. 3-2-1 ಠುಸ್. ಈ ಪ್ರತಿರೋಧಕ ಕ್ಷಿಪಣಿ ವ್ಯವಸ್ಥೆಗೆ ಒಂದು ಹೆಸರು ಬೇಕಲ್ಲ. ಟೀಮ್ನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಾಜೆಕ್ಟ್ ಲೀಡರ್ಗಳಲ್ಲಿ ಒಬ್ಬನಾದ ಕರ್ನಲ್ ಚಿಕೋ ಎಂಬಾತ ಒಂದು ದಿನ ರಜೆ ತೆಗೆದುಕೊಂಡು ಮನೆಗೆ ಹೋಗಿದ್ದ. ಅಲ್ಲಿ ಅವನು ಮತ್ತು ಹೆಂಡತಿಯ ನಡುವೆ ಇದರ ಬಗ್ಗೆ ಚರ್ಚೆಯಾಯಿತು. ಅವನ ಹೆಂಡತಿ ಈ ಕ್ಷಿಪಣಿಗೆ ತಮಿರ್ ಎಂದು ಹೆಸರು ಸೂಚಿಸಿದಳು. ಹೀಬ್ರೂ ಭಾಷೆಯಲ್ಲಿ ಇದರ ಅರ್ಥ ಪ್ರತಿರೋಧಕ ಕ್ಷಿಪಣಿ ಅಂತಲೇ. ಹಾಗೆಯೇ ಪ್ರತಿರೋಧಕ ಕ್ಷಿಪಣಿಗಳನ್ನು ಹಾರಿಸುವ ಯಂತ್ರಕ್ಕೆ ಗೋಲ್ಡನ್ ಡೂಮ್ ಎಂದು ಅವಳು ಹೆಸರು ಸೂಚಿಸಿದಳು. ಕರ್ನಲ್ಗೆ ಅದು ಇಷ್ಟವಾಯಿತು. ಮುಂದಿನ ಭಾನುವಾರ ಲೀವೈನ್ ಹಾಗೂ ಗೋಲ್ಡ್ನ ತಂಡ ಈ ಹೆಸರುಗಳ ಬಗ್ಗೆ ಚರ್ಚೆ ಮಾಡಿತು. ಅವರಿಗೆ ತಮಿರ್ ಹೆಸರು ಇಷ್ಟವಾಯಿತು. ಆದರೆ ಗೋಲ್ಡನ್ ಡೂಮ್ ಹೆಸರು ಬಹಳ ಆಡಂಬರದ್ದು ಅನ್ನಿಸಿತು. ಹೀಗಾಗಿ ಅವರು ಅದನ್ನು ಐರನ್ ಡೂಮ್ ಎಂದು ಬದಲಿಸಿದರು. ಅಲ್ಲಿಗೆ ಪ್ರತಿರೋಧಕ ಕ್ಷಿಪಣಿಗೆ ತಮಿರ್ ಎಂದು, ಅದನ್ನು ಹಾರಿಸುವ ಯಂತ್ರಕ್ಕೆ ಐರನ್ ಡೂಮ್ ಎಂದು ಹೆಸರು ಫೈನಲ್ ಆಯಿತು. ಇನ್ನು ಒಟ್ಟಾರೆ ಪ್ರತಿರೋಧಕ ಕ್ಷಿಪಣಿ ವ್ಯವಸ್ಥೆ ನೋಡುವುದಕ್ಕೆ ಚೆನ್ನಾಗಿ ಕಾಣಿಸಬೇಡವೇ? ಕ್ಷಿಪಣಿಯನ್ನು ಹಾರಿಸುವ ಬ್ಯಾಟರಿ ಸಿಸ್ಟಮ್ ಏಕಕಾಲಕ್ಕೆ ಸೂಪರ್ ಮಾಡರ್ನ್ ಆಗಿರಬೇಕು ಮತ್ತು ನೋಡಿದರೆ ಭಯ ಹುಟ್ಟಿಸುವಂತಿರಬೇಕು. ಏಕೆಂದರೆ ಜಗತ್ತಿನಲ್ಲೇ ಮೊಟ್ಟಮೊದಲ ಬಾರಿ ಇಸ್ರೇಲ್ ಇಂತಹದ್ದೊಂದು ವ್ಯವಸ್ಥೆಯನ್ನು ಆವಿಷ್ಕಾರ ಮಾಡಿದೆ ಎಂಬ ಸುದ್ದಿ ಹೊರಬಿದ್ದಾಕ್ಷಣ CNN, ಆಲ್ ಜಜೀರಾದಂಥ ಟಿವಿ ಚಾನಲ್ಗಳು ಈ ಉಪಕರಣಗಳನ್ನು ಎಡೆಬಿಡದೆ ತೋರಿಸತೊಡಗುತ್ತವೆ ಎಂದು ಟೀಮ್ನ ಒಬ್ಬ ಇಂಜಿನಿಯರ್ ಹೇಳಿದ. ಆದರೆ ಯೋಜನೆ ಮುಂದುವರಿದಂತೆ ಅದಕ್ಕೆ ಬೇಕಾದ ಹಣ ಹೊಂದಿಸುವುದು ಕಷ್ಟವಾಗತೊಡಗಿತು. ಲೀವೈನ್ ಮತ್ತು ಅವನ ರಾಫೇಲ್ ಕಂಪನಿಗೆ ಇಸ್ರೇಲ್ ಸರ್ಕಾರದ ಈ ಯೋಜನೆಗೆ ಸಾಕಷ್ಟು ಬಂಡವಾಳ ದೊರೆಯುತ್ತಿರಲಿಲ್ಲ. ಹಾಗಂತ ಸರ್ಕಾರದಿಂದ ಇನ್ನಷ್ಟು ಹಣ ಕೇಳೋಣ ಅಂದರೆ ಅವರಿಗೆ ತೋರಿಸುವುದಕ್ಕೆ ಸಾಕಷ್ಟು ಪ್ರಗತಿಯೂ ಇವರ ಯೋಜನೆಯಲ್ಲಿ ಆಗಿರಲಿಲ್ಲ. ಅದೃಷ್ಟವಶಾತ್ 2007ರಲ್ಲಿ ರಕ್ಷಣಾ ಸಚಿವ ಅಮಿರ್ ಪೆರೆಜ್ $1 ಕೋಟಿ ನೀಡುವುದಾಗಿ ಘೋಷಿಸಿದ. 2007ರ ಕೊನೆಯಲ್ಲಿ ರಕ್ಷಣಾ ಸಚಿವಾಲಯ ಹಾಗೂ ರಕ್ಷಣಾ ಇಲಾಖೆಯ ಇಡೀ ವ್ಯವಸ್ಥೆಯ ಜೊತೆಗೆ ರಫೇಲ್ನ ತಂಡ ಸಾಕಷ್ಟು ಕಿತ್ತಾಟ ನಡೆಸಿದ ಮೇಲೆ ವೋಲ್ಮರ್ಟ್ ಈ ಯೋಜನೆಗೆ $20 ಕೋಟಿ ಅನುದಾನ ಹಂಚಿಕೆ ಮಾಡಿದರು. 2 ಪೂರ್ಣ ಪ್ರಮಾಣದ ಬ್ಯಾಟರಿಗಳು ಹಾಗೂ ಸಾಕಷ್ಟು ಸಂಖ್ಯೆಯ ಪ್ರತಿಕ್ಷಿಪಣಿಗಳನ್ನು ತಯಾರಿಸುವುದಕ್ಕೆ ಈ ಹಣ ಸಾಲುತ್ತಿತ್ತು. ಟೆಲ್ ಅವೀವ್ನಲ್ಲಿರುವ ರಕ್ಷಣಾ ಸಚಿವಾಲಯದಲ್ಲಿ ಇಸ್ರೇಲ್ ಸರ್ಕಾರ ಹಾಗೂ ರಫೇಲ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕುವ ಸಮಾರಂಭ ನಡೆಯಿತು. ಅದೊಂದು ಸಂಭ್ರಮದ ಸಮಾರಂಭ. ಆದರೆ ಎಲ್ಲರೂ ಖುಷಿಯಾಗಿರಲಿಲ್ಲ. ಆತಂಕದ ಮುಖ ಹೊತ್ತು ಕುಳಿತಿದ್ದ ಲೀವೈನ್ ಬಳಿಗೆ ರಕ್ಷಣಾ ಸಚಿವ
ಅಮಿರ್ ಪೆರೆಜ್ ಬಂದು ಹೆಗಲ ಮೇಲೆ ಕೈ ಹಾಕಿ ಪಕ್ಕಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ತನ್ನೆದರು ನಿಲ್ಲಿಸಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನಿಮ್ಮಿಂದ ಇದು ಸಾಧ್ಯವೇ ಎಂದು ಕೇಳಿದರು. ಖಂಡಿತ ಸಾಧ್ಯ ಎಂದ ಲೀವೈನ್ಗೆ ತನ್ನದೇ ಮಾತಿನ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ. ಆದರೆ ರಕ್ಷಣಾ ಸಚಿವರು ನಿನ್ನಿಂದ ಏನಾದರೂ ಸಾಧ್ಯವೇ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಯಾವಾಗಲೂ ಎಸ್ ಎಂದೇ ಇರಬೇಕು ಎಂದು ಲೀವೈನ್ ಈಗ ಚಟಾಕಿ ಹಾರಿಸುತ್ತಾನೆ. 2009 ಮಾರ್ಚ್ ವೇಳೆಗೆ ರಫೇಲ್ ಟೀಮ್ ಕೊನೆಗೂ ಒಂದು ಪ್ರತಿರೋಧಕ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿ ನಿಲ್ಲಿಸಿತು. ಅದು ರಕ್ಷಣಾ ಸಚಿವಾಲಯದ ನಿರೀಕ್ಷೆಗೆ ತಕ್ಕಂತೆ ಇದೆ ಎಂದು ರಫೇಲ್ ಭಾವಿಸಿತ್ತು. ಅದನ್ನು ಪರೀಕ್ಷಿಸಲು ನೆಗೆವ್ ಮರುಭೂಮಿಯ ರಾಮನ್ ಕ್ರೇಟರ್ನಲ್ಲಿ ವ್ಯವಸ್ಥೆ ಮಾಡಲಾಯಿತು. ಅದಕ್ಕೂ ಮುನ್ನ ರಫೇಲ್ನ ಸಂಶೋಧಕರ ನಡುವೆಯೇ ಬೆಟ್ಟಿಂಗ್ ಶುರುವಾಯಿತು. ಅವರು ತಮಾಷೆಗೆಂದು ತಮ್ಮ ನಡುವೆ 3 ತಂಡಗಳನ್ನು ಮಾಡಿಕೊಂಡರು. ಆಂಟಿ ಸೆಮೈಟ್ಸ್ ಎಂಬ ತಂಡ ಐರನ್ ಡೋಮ್ನಿಂದ ಹೊರಟ ಪ್ರತಿಗಾಮಿ ಕ್ಷಿಪಣಿ ಖಾಸಂ ಕ್ಷಿಪಣಿಯನ್ನು ಕನಿಷ್ಠ ಅರ್ಧ ಮೈಲು ದೂರದಿಂದ ಮಿಸ್ ಮಾಡುತ್ತದೆ ಎಂದು ಬೆಟ್ ಕಟ್ಟಿತು. ಬಾಯ್ಕಾಟ್, ಡೈವೆಸ್ಟ್ಮೆಂಟ್ ಹಾಗೂ ಸ್ಯಾಂಕ್ಷನ್ಸ್ BDS ಎಂಬ ಇನ್ನೊಂದು ತಂಡ ತಮ್ಮ ಕ್ಷಿಪಣಿ ಕನಿಷ್ಠ 100 ಯಾರ್ಡ್ ದೂರದಿಂದ ಶತ್ರು ಕ್ಷಿಪಣಿಯನ್ನು ಮಿಸ್ ಮಾಡುತ್ತದೆ ಎಂದು ಬೆಟ್ ಕಟ್ಟಿತು. ಮೂರನೆಯ ಜಿಯೋನಿಸ್ಟ್ ತಂಡ ತಮ್ಮ ತಮಿರ್ ಕ್ಷಿಪಣಿ ಶತ್ರು ಕ್ಷಿಪಣಿಯ 10 ಯಾರ್ಡ್ ಸಮೀಪಕ್ಕೆ ಹೋಗುತ್ತದೆ ಎಂದು ಬೆಟ್ ಕಟ್ಟಿತು. ಕ್ಷಿಪಣಿ ಪರೀಕ್ಷೆಯ ದಿನ ವಾತಾವರಣ ಟಿಪಿಕಲ್ ಮರುಭೂಮಿಯ ವಾತಾವರಣದಂತೆ ಇತ್ತು. ನಿಗಿನಿಗಿ ಉಷ್ಣಾಂಶ ಮತ್ತು ಒಣಹವೆ. ರಫೇಲ್ ತಂಡ ಶತ್ರು ಕ್ಷಿಪಣಿಯನ್ನು ಹಾರಿಸಿತು. ನಂತರ ಐರನ್ ಡೋಮ್ನಿಂದ ಪ್ರತಿಕ್ಷಿಪಣಿ ಉಡಾವಣೆಯಾಗುವುದಕ್ಕೆ ಕ್ಷಣಗಣನೆ ಶುರುವಾಯಿತು. ಆ ಸಮಯದಲ್ಲಿ ನನಗೆ 2 ಬಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಎಂದು ಲೀವೈನ್ ತಮಾಷೆ ಮಾಡುತ್ತಾನೆ. 5, 4, 3, 2, 1 ಏನೂ ಇಲ್ಲ. ಐರನ್ ಡೋಮ್ನಿಂದ ತಮಿರ್ ಕ್ಷಿಪಣಿ ಹಾರಲೇ ಇಲ್ಲ. ಲೀವೈನ್ ತನ್ನ ತಂಡದವರಿಗೆ ಇನ್ನೊಮ್ಮೆ ಬಟನ್ ಒತ್ತುವಂತೆ ಹೇಳಿದ. ಆಗಲೂ ಇಲ್ಲ. ಕೆಲ ನಿಮಿಷಗಳ ನಂತರ ಖಾಸಂ ಕ್ಷಿಪಣಿ ಯಾವುದೇ ಅಡೆತಡೆಯಿಲ್ಲದೆ ತನಗೆ ನಿಗದಿಪಡಿಸಿದ್ದ ಗುರಿಗೆ ಬಂದು ಬಿತ್ತು. ಲೀವೈನ್ ಇನ್ನೊಮ್ಮೆ ಪ್ರಯತ್ನಿಸಲು ನಿರ್ಧರಿಸಿದ. ಎಂಜಿನಿಯರ್ಗಳು ಕ್ಯಾನಿಸ್ಟರ್ಗೆ ಇನ್ನೊಂದು ತಮಿರ್ ಕ್ಷಿಪಣಿ ಲೋಡ್ ಮಾಡಿದರು. ನಂತರ ವಿರುದ್ಧ ದಿಕ್ಕಿನಿಂದ ಖಾಸಂ ಕ್ಷಿಪಣಿ ಉಡಾಯಿಸಿ ಕೆಲ ಕ್ಷಣಗಳ ತರುವಾಯ ತಮಿರ್ ಪ್ರತಿ ಕ್ಷಿಪಣಿ ಉಡಾವಣೆಗೆ ನಮ್ಮ ಹುಡುಗ ಬಟನ್ ಒತ್ತಿದ. ಏನೂ ಹಾರಲಿಲ್ಲ. ಆ ಕ್ಷಣದಲ್ಲಿ ನನ್ನ ಸ್ಥಿತಿ ಏನಾಗಿರಬೇಡ. ಪ್ರಪಾತದ ಅಂಚಿಗೆ ಹೋಗಿ ನಿಂತು ಗೊತ್ತಿಲ್ಲದೆ ಒಂದು ಹೆಜ್ಜೆ ಜಾಸ್ತಿ ಇಟ್ಟರೆ ಏನಾಗುತ್ತದೋ ಅಂತಹ ಸ್ಥಿತಿ ನನ್ನದಾಗಿತ್ತು ಎನ್ನುತ್ತಾನೆ ಲೀವೈನ್. ಅವನ ತಂಡ ಮರುಭೂಮಿಯಿಂದ ಹ್ಯಾಪು ಮೋರೆ ಹೊತ್ತುಕೊಂಡು ವಾಪಸ್ಸಾಯಿತು. ನಂತರ 24 ಗಂಟೆಯೊಳಗೆ ಲೀವೈನ್ನ ಎಂಜಿನಿಯರ್ಗಳು ಎಲ್ಲಿ ದೋಷವಿದೆ ಎಂಬುದನ್ನು ಕಂಡುಹಿಡಿದರು. ಒಂದೇ ಒಂದು ವೈರ್ ತಪ್ಪಾಗಿ ಜೋಡಣೆಯಾಗಿತ್ತು. ಯಾರೋ ಅದನ್ನು ಗೊತ್ತಿಲ್ಲದೆ ಬೇರೆ ರೀತಿಯಲ್ಲಿ ಜೋಡಿಸಿದ್ದರು. 1 ವಾರದ ನಂತರ ಮಿಲಿಟರಿ ಅಧಿಕಾರಿಗಳು ಹಾಗೂ ರಫೇಲ್ ತಂಡದವರು ಮತ್ತೊಮ್ಮೆ ತಮ್ಮ ಪರೀಕ್ಷಾ ಸಲಕರಣೆಗಳನ್ನು ಹೊತ್ತುಕೊಂಡು ನೆಗೆವ್ ಮರುಭೂಮಿಗೆ ಹೋದರು. ರಫೇಲ್ನ 3 ತಂಡಗಳು ಮತ್ತೊಮ್ಮೆ ತಮ್ಮೊಳಗೆ ಬೆಟ್ ಕಟ್ಟಿಕೊಂಡವು. ಈ ಬಾರಿ ಕ್ಷಣಗಣನೆ 10ರಿಂದ ಶುರುವಾಯಿತು. ಖಾಸಂ ಕ್ಷಿಪಣಿ ಭಯಾನಕ ವೇಗದಲ್ಲಿ ನುಗ್ಗಿ ಬರತೊಡಗಿತು. ನಾನು ಆಂಟಿ ಸೆಮೆಟಿಕ್ ಟೀಮ್ನ ಎಂಜಿನಿಯರ್ನ ಮುಖ ನೋಡಿದೆ. ಸಂಪೂರ್ಣ ಬಿಳುಚಿಕೊಂಡು ನಿಂತಿದ್ದ. ಆ ಕ್ಷಣದಲ್ಲಿ ನನ್ನ ಬದುಕಿನಲ್ಲಿ ಒಂದಷ್ಟು ವರ್ಷಗಳೇ ಕಡಿಮೆಯಾದವು. ಲೀವೈನ್ ಉಸಿರು ಬಿಗಿ ಹಿಡಿದು ನಿಂತುಕೊಂಡು ವಿಡಿಯೋ ಸ್ಕ್ರೀನ್ ನೋಡುತ್ತಿದ್ದ. ಅಷ್ಟರಲ್ಲಿ ಸ್ಕ್ರೀನ್ನ ಮೇಲೆ 2 ಕ್ಷಿಪಣಿಗಳು ಹತ್ತಿರ ಬರುತ್ತಿರುವ ದೃಶ್ಯ ಬಂತು. ಅರೆ, 2 ಕ್ಷಿಪಣಿಗಳು ಡಿಕ್ಕಿ ಹೊಡೆದೇ ಬಿಟ್ಟವು. ಐರನ್ ಡೋಮ್ನಿಂದ ಹೊರಟ ಪ್ರತಿ ಕ್ಷಿಪಣಿಯು ಖಾಸಂ ಕ್ಷಿಪಣಿಯನ್ನು ಆಗಸದಲ್ಲೇ ಹೊಡೆದು ಉರುಳಿಸಿತು. ಇಡೀ ತಂಡ ಹರ್ಷೋದ್ಗಾರದಿಂದ ಎದ್ದು ಕುಣಿಯಿತು. ಯಾವುದು ಸಾಧ್ಯವೇ ಇಲ್ಲ ಎಂಬ ಯೋಚನೆಯೊಂದಿಗೆ ಶುರುವಾಗಿತ್ತೋ ಅದು ದೇಶದ ರಕ್ಷಣೆಗಾಗಿ ಹೊಸ ವಿಧಾನವೊಂದನ್ನು ಆವಿಷ್ಕರಿಸಿ ಯಶಸ್ವಿ ಪರೀಕ್ಷಾರ್ಥ ಪ್ರಯೋಗ ನಡೆಸುವಲ್ಲಿಗೆ ಬಂದು ನಿಂತಿತ್ತು. ಆಕಾಶದಲ್ಲೇ ಸಾವಿನ ವಿನಾಶ. ಅಲ್ಲಿ ಕೆಲ ಸಮಸ್ಯೆಗಳು ಶುರುವಾದವು. ಇಸ್ರೇಲ್ ಸರ್ಕಾರ ಐರನ್ ಡೋಮ್ನ ಮೇಲೆ ಲಕ್ಷಾಂತರ $, ಹಣ
ಖರ್ಚು ಮಾಡಿದೆ ಎಂಬ ಸಂಗತಿ ಹೊರಬೀಳುತ್ತಿದ್ದಂತೆ ರಫೇಲ್ನ ಪ್ರತಿಸ್ಪರ್ಧಿ ಕಂಪನಿಗಳು ಈ ಯೋಜನೆಯ ಆಡಿಟ್ ನಡೆಯಬೇಕೆಂದು ಸರ್ಕಾರದ ಮೇಲೆ ಲಾಬಿ ಮಾಡಿದವು. 2009ರಲ್ಲಿ ಈ ಕುರಿತು ವರದಿ ನೀಡಿದ ಮಹಾಲೇಖಪಾಲ ಮಿಚಾ ಲಿಂಡನ್ ಸ್ಟ್ರಾಸ್ ಕ್ಷಿಪಣಿ ತಡೆ ವ್ಯವಸ್ಥೆ ರೂಪಿಸಲು ರಕ್ಷಣಾ ಸಚಿವ ಗೋಲ್ಡ್ ಅವರು ಸರಿಯಾದ ಪ್ರಕ್ರಿಯೆಗಳನ್ನು ನಡೆಸದೆ ಶತಕೋಟಿ ಡಾಲರ್ ವೆಚ್ಚದ ಯೋಜನೆಗೆ ಒಪ್ಪಿಗೆ ನೀಡಿದ್ದರು ಎಂದು ವರದಿ ನೀಡಿದರು. ಈ ವರದಿಯಲ್ಲಿ ಗೋಲ್ಡ್ ವಿರುದ್ಧ ಕ್ರಿಮಿನಲ್ ಅಥವಾ ಆಡಳಿತಾತ್ಮಕ ಆರೋಪವನ್ನೇನೂ ಹೊರಿಸಿರಲಿಲ್ಲ. ಆದರೂ ಒಟ್ಟಾರೆ ವ್ಯವಹಾರದ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ಅಪಪ್ರಚಾರ ನಡೆದು ಇಸ್ರೇಲ್ ಸರ್ಕಾರಕ್ಕೆ ಮುಜುಗರವಾಯಿತು. ದೇಶದ ರಕ್ಷಣೆಗಾಗಿ ಪ್ರತಿ ಕ್ಷಿಪಣಿ ತಯಾರಿಸುವ ಯೋಜನೆಯಲ್ಲಿ ನೂರಾರು ಎಂಜಿನಿಯರ್ಗಳು, ಡೆವಲಪರ್ಗಳು, ಸೈನಿಕರು ಹಾಗೂ ಭದ್ರತಾ ಅಧಿಕಾರಿಗಳು ಭಾಗಿಯಾಗಿದ್ದರು. ಆದರೆ ಅತಿದೊಡ್ಡ ಆರೋಪ ಬಂದಿದ್ದು ಗೋಲ್ಡ್ನ ಮೇಲೆ. ಇತ್ತ ಪ್ರತಿ ಕ್ಷಿಪಣಿ ಯೋಜನೆ ಪ್ರಾಯೋಗಿಕವಾಗಿ ಸಿದ್ಧಗೊಂಡು ಮಿಲಿಟರಿಗೆ ಸೇರ್ಪಡೆಯಾಗುವ ಹಂತಕ್ಕೆ ತಲುಪಿದ್ದರೂ ಇಸ್ರೇಲ್ ಬಳಿ ಆ ಕ್ಷಿಪಣಿಗಳನ್ನು ಹಾರಿಸಲು ಬೇಕಾದ ಬ್ಯಾಟರಿಗಳು ಇರಲಿಲ್ಲ. ಅಷ್ಟೇಕೆ ಸಾಕಷ್ಟು ಸಂಖ್ಯೆಯ ತಮಿರ್ ಕ್ಷಿಪಣಿಗಳನ್ನೇ ತಯಾರಿಸಿರಲಿಲ್ಲ. ಒಂದೊಂದು ತಮಿರ್ ಕ್ಷಿಪಣಿ ತಯಾರಿಸಲು $75,000 ಬೇಕಾಗಿತ್ತು. ಉಗ್ರರು ತಯಾರಿಸುವ ರಾಕೆಟ್ಗಳನ್ನು ಆಗಸದಲ್ಲಿ ಹೊಡೆದು ಉರುಳಿಸಬೇಕು ಎಂದಾದರೆ ತಮಿರ್ ಕ್ಷಿಪಣಿಗಳೂ ಬೇಕಾಗಿದ್ದವು. ಅವುಗಳನ್ನು ಹಾರಿಸುವ ಐರನ್ ಡೋಮ್ಗೆ ಬ್ಯಾಟರಿಗಳೂ ಬೇಕಾಗಿದ್ದವು. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಬೇಕಾಗಿತ್ತು. ಆಗ ಇಸ್ರೇಲ್ಗೆ ನೆನಪಾಗಿದ್ದು ಅಮೆರಿಕ. ತನ್ನ ಬಹುಕಾಲದ ಗೆಳೆಯ ಹಾಗೂ ತಾನು ಆವಿಷ್ಕರಿಸುವ ಹೊಸ ತಂತ್ರಜ್ಞಾನಗಳ ಪ್ರಯೋಜನ ಪಡೆಯುವ ಅಮೆರಿಕದಿಂದ ಇಸ್ರೇಲ್ ನೆರವು ಕೇಳಿತು. 2010ರಲ್ಲಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಇಸ್ರೇಲ್ನಾದ್ಯಂತ ಐರನ್ ಡೋಮ್ ಬ್ಯಾಟರಿಗಳನ್ನು ಅಳವಡಿಸಲು $205 ಮಿಲಿಯನ್ ನೆರವು ನೀಡುವುದಕ್ಕೆ ಕಾಂಗ್ರೆಸ್ನ ಒಪ್ಪಿಗೆ ಕೇಳಿದರು. ಅದೇ ತಿಂಗಳು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಕೂಡ ಇಸ್ರೇಲ್ಗೆ ನೆರವು ನೀಡಲು ಅವಿರೋಧವಾಗಿ ಒಪ್ಪಿಗೆ ನೀಡಿತು. ಒಬಾಮಾ ಸರ್ಕಾರ ತನ್ನ ದೇಶದ ಸಂಸತ್ತಿನ ಒಪ್ಪಿಗೆಯೊಂದಿಗೆ ಇಸ್ರೇಲ್ನ ರಕ್ಷಣೆಗೆ ಮುಂದೆ ಬಂತು ಎಂದು ಇಸ್ರೇಲ್ನ ವಿದೇಶಾಂಗ ಸಚಿವಾಲಯದ ನಿರ್ದೇಶಕ ಅವಿವ್ ಎಜ್ರಾ ಸ್ಮರಿಸುತ್ತಾರೆ. ಜೀವಗಳನ್ನು ಉಳಿಸುವುದೊಂದೇ ನಮ್ಮ ಮುಂದಿರುವ ಸವಾಲಾಗಿರಲಿಲ್ಲ. ಯುದ್ಧವನ್ನು ತಡೆಯುವುದು ಹಾಗೂ ನಮ್ಮ ದೇಶದ ನೀತಿ ನಿರೂಪಕರಿಗೆ ವಿದೇಶಗಳೊಂದಿಗೆ ಇನ್ನಷ್ಟು ರಾಜತಾಂತ್ರಿಕ ಅವಕಾಶಗಳು ತೆರೆದುಕೊಳ್ಳುವಂತೆ ಮಾಡುವುದು ಕೂಡ ನಮ್ಮ ಉದ್ದೇಶವಾಗಿತ್ತು. 2011ರ ಮಾರ್ಚ್ ವೇಳೆಗೆ ಐರನ್ ಡೋಮ್ ಶತ್ರುಗಳ ರಾಕೆಟ್ಗಳನ್ನು ಹೊಡೆದು ಹಾಕಲು ಸಿದ್ಧವಾಗಿ ನಿಂತಿತ್ತು. ಅದರ ಸಾಮರ್ಥ್ಯ ಅಗಾಧವಾಗಿತ್ತು. ಅದು ರಾಕೆಟ್ಗಳಿಗೆ, ಆರ್ಟಿಲರಿಗಳಿಗೆ ಹಾಗೂ ಮಾರ್ಟರ್ಗಳಿಗೆ ಗುರಿಯಿಟ್ಟು ಕ್ಷಿಪಣಿಗಳನ್ನು ಹಾರಿಸುವ ಚಾಕಚಕ್ಯತೆ ಹೊಂದಿತ್ತು. ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ಹಾಗೂ ಡ್ರೋನ್ಗಳನ್ನು ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯ ಅದಕ್ಕೆ ಇತ್ತು. 43 ಮೈಲುಗಳ ರೇಂಜ್ನಲ್ಲಿ ಎಲ್ಲಾ ರೀತಿಯ ಕ್ಷಿಪಣಿಗಳು ಹಾಗೂ ಹಾರುವ ಯಂತ್ರಗಳನ್ನು ಪತ್ತೆ ಹಚ್ಚಿ ಹೊಡೆಯುವಂತೆ ಅದನ್ನು ರೂಪಿಸಲಾಗಿತ್ತು. ಮಳೆ, ಹಿಮ, ಇಬ್ಬನಿ ಹಾಗೂ ಧೂಳಿನ ಗಾಳಿ ಹೀಗೆ ಯಾವ ರೀತಿಯ ವಾತಾವರಣದಲ್ಲಿ ಬೇಕಾದರೂ ಅದು ಕೆಲಸ ಮಾಡುತ್ತಿತ್ತು. ಈ ಐರನ್ ಡೋಮ್ ಎಷ್ಟು ಬುದ್ಧಿವಂತ ಯಂತ್ರವೆಂದರೆ ಇದರಲ್ಲಿರುವ ಸಾಫ್ಟ್ವೇರ್ ಒಬ್ಬ ಚಾಣಾಕ್ಷ ಮನುಷ್ಯನಿಗಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತದೆ. ಶತ್ರುವಿನ ಕ್ಷಿಪಣಿ ಯಾವ ವೇಗದಲ್ಲಿ ಬರುತ್ತಿದೆ ಮತ್ತು ಯಾವ ಪ್ರದೇಶವನ್ನು ಗುರಿಯಾಗಿಸಿಕೊಂಡಿದೆ, ಅದು ಬಂದು ಅಪ್ಪಳಿಸುವ ಜಾಗ ಜನವಸತಿಯ ಪ್ರದೇಶವೋ ಅಥವಾ ಖಾಲಿ ಪ್ರದೇಶವೋ, ಆ ಜಾಗ ಮಿಲಿಟರಿಗೆ ಸೇರಿದ್ದೆ ಇತ್ಯಾದಿ ಪ್ರತಿಯೊಂದು ಸಂಗತಿಯನ್ನೂ ಅದು ಕ್ಷಣ ಮಾತ್ರದಲ್ಲಿ ಲೆಕ್ಕ ಹಾಕುತ್ತದೆ. ನಂತರ ಅದಕ್ಕೆ ತಕ್ಕಂತೆ ತಮಿರ್ ಕ್ಷಿಪಣಿಯನ್ನು ಉಡಾಯಿಸುತ್ತದೆ. ಸಾಮಾನ್ಯವಾಗಿ ಐರನ್ ಡೋಮ್ ಪ್ರತಿ ಬಾರಿಯೂ 2 ತಮಿರ್ ಪ್ರತಿಕ್ಷಿಪಣಿಗಳನ್ನು ಹಾರಿಸುತ್ತದೆ. ಮೊದಲನೆಯದು ಗುರಿ ತಲುಪದಿದ್ದರೆ ಎರಡನೆಯದಾದರೂ ಶತ್ರುವಿನ ಕ್ಷಿಪಣಿಯನ್ನು ಹೊಡೆಯಲಿ ಎಂದು. ಆ ಏಪ್ರಿಲ್ನಲ್ಲಿ ಐಡಿಎಫ್ ನವರು ಗಾಜಾದ ಬಳಿ 2 ಐರನ್ ಡೋಮ್ ಬ್ಯಾಟರಿಗಳನ್ನು ಅಳವಡಿಸಿದರು. ಅಷ್ಕೆಲಾನ್ನಲ್ಲಿ ಒಂದು, ಬೀರ್ ಶೆವಾದಲ್ಲಿ ಇನ್ನೊಂದು. ಇಸ್ರೇಲ್ನತ್ತ ನುಗ್ಗಿ ಬರುವ ಹಮಾಸ್ನ ಯಾವುದೇ ರಾಕೆಟ್ಗಳನ್ನು ಹೊಡೆದು ಉರುಳಿಸಲು ಸೇನಾಪಡೆಯ ಮುಖ್ಯಸ್ಥರು ಅನುಮತಿ ನೀಡಿದರು.
ಏಪ್ರಿಲ್ 7ರಂದು ಐಡಿಎಫ್ಗೆ ತನ್ನ ಜವಾಬ್ದಾರಿ ನಿಭಾಯಿಸುವ ಮೊದಲ ಅವಕಾಶ ದೊರೆಯಿತು. ಅಷ್ಕೆಲಾನ್ ಕರಾವಳಿ ನಗರವನ್ನು ಗುರಿಯಾಗಿಸಿಕೊಂಡು ಹಮಾಸ್ ಒಂದು ರಾಕೆಟ್ ಉಡಾಯಿಸಿತು. ಕೆಲವೇ ಕ್ಷಣದಲ್ಲಿ ಐರನ್ ಡೋಮ್ನಿಂದ ಪ್ರತಿಕ್ಷಿಪಣಿ ಉಡಾವಣೆಗೊಂಡಿತು. ಆಗಸದಲ್ಲಿ ಬಿಳಿ ಹೊಗೆಯ ದಟ್ಟಮೋಡ ಕವಿಯಿತು. ತಮಿರ್ ಕ್ಷಿಪಣಿಗಳು ಶತ್ರು ಕ್ಷಿಪಣಿಯನ್ನು ಅಲ್ಲೇ ಹೊಡೆದು ಉರುಳಿಸಿದ್ದವು. ಲೀ ವೈನ್ ತನ್ನ ಸಂಶೋಧನೆ ಆರಂಭಿಸಿದ 5 ವರ್ಷಗಳ ನಂತರ ಒಂದು ಕಾಲದ ಸೋಕಾಲ್ಡ್ ಅಸಾಧ್ಯ ಯೋಜನೆ ಅದ್ಭುತ ಯಶಸ್ಸು ಕಂಡಿತು. ರಾಕೆಟ್ ಸೈನ್ಸ್ನಲ್ಲಿ ನಾವು ಇದನ್ನು ಪವಾಡ ಎಂದು ಕರೆಯುತ್ತೇವೆ ಎನ್ನುತ್ತಾರೆ ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಯೇರ್ ರಮತಿ. ಅತ್ಯಂತ ಕ್ಲುಪ್ತ ಕಾಲಕ್ಕೆ ಇಸ್ರೇಲ್ಗೆ ಈ ವ್ಯವಸ್ಥೆ ಒದಗಿ ಬಂದಿತ್ತು. 2012ರಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ಆರಂಭವಾಯಿತು. ಆಗ ಇಸ್ರೇಲ್ನ ಪ್ರತಿಯೊಬ್ಬರಿಗೂ ಐರನ್ ಡೋಮ್ನ ಮಹತ್ವ ಅರಿವಿಗೆ ಬಂತು. ಯುದ್ಧ ನಡೆಯುತ್ತಿದ್ದಾಗಲೇ ಗಾಜಾ ಪಟ್ಟಿಯ ಸಮೀಪದ ಇಸ್ರೇಲ್ ಪಟ್ಟಣವೊಂದರಲ್ಲಿ ಮದುವೆ ವಿಡಿಯೋವೊಂದು ಆ ಸಮಯದಲ್ಲಿ ವೈರಲ್ ಆಗಿತ್ತು. ಶತ್ರುವಿನ ಕಡೆಯಿಂದ ದಾಳಿ ನಡೆಯುತ್ತಿದೆ ಎಂಬ ಸೈರನ್ ಮೊಳಗಿದಾಗ ಮದುವೆಯಲ್ಲಿ ಭಾಗವಹಿಸಿದ್ದ ಜನರಲ್ಲಿ ಕೆಲವರು ಬಾಂಬ್ ಶೆಲ್ಟರ್ಗಳಿಗೆ ಹೋಗುತ್ತಾರೆ. ಇನ್ನು ಕೆಲವರು ಹೊರಗೆ ಬಂದು ಆಕಾಶ ನೋಡುತ್ತಾ ನಿಲ್ಲುತ್ತಾರೆ. ಹಮಾಸ್ ಕಡೆಯಿಂದ 1 ಡಜನ್ಗೂ ಹೆಚ್ಚು ಕ್ಷಿಪಣಿಗಳು ಉಡಾವಣೆಯಾಗುತ್ತವೆ. ಹಿನ್ನೆಲೆಯಲ್ಲಿ ಮರೂನ್ನ 5S ಸಂಡೇ ಮಾರ್ನಿಂಗ್ ಸಂಗೀತ ಕೇಳಿಸುತ್ತಿರುತ್ತದೆ. ಆಕಾಶದಲ್ಲಿ ಪಟಾಕಿ ಹೊಡೆದಂತೆ ಐರನ್ ಡೋಮ್ನಿಂದ ಹೊರಟ ಪ್ರತಿ ಕ್ಷಿಪಣಿಗಳು ಹಮಾಸ್ನ ಎಲ್ಲಾ ಕ್ಷಿಪಣಿಗಳನ್ನೂ ಹೊಡೆದು ಹಾಕುತ್ತವೆ. ಮದುವೆಗೆ ಬಂದಿದ್ದ ಅತಿಥಿಗಳೆಲ್ಲ ಹರ್ಷೋದ್ಗಾರ ಮಾಡುತ್ತಾರೆ. 2014ರ ಜುಲೈ ವೇಳೆಗೆ ಐರನ್ ಡೋಮ್ ಇಸ್ರೇಲ್ನ ಬಹುತೇಕ ಎಲ್ಲಾ ನಗರಗಳನ್ನೂ ಹಮಾಸ್ನ ಕ್ಷಿಪಣಿಗಳಿಂದ ರಕ್ಷಿಸಿತ್ತು. ಅದರ ಯಶಸ್ಸಿನ ದರ 90%ರಷ್ಟಿತ್ತು. ಇದರಿಂದಾಗಿ ಕೊನೆಗೂ ಇಸ್ರೇಲಿಗಳಿಗೆ ತಮ್ಮ ಜೀವದ ಮೇಲಿದ್ದ ಅನುಕ್ಷಣದ ಭಯ ಮಾಯವಾಯಿತು. ಅದರ ಪರಿಣಾಮವಾಗಿ ಅಟ್ಲಾಂಟಿಕ್ ಸಾಗರದ ಎರಡೂ ಕಡೆ ಇರುವವರಿಗೆ ಅರಬ್ಬರನ್ನೂ ಯಹೂದಿಗಳನ್ನೂ ಮಾತುಕತೆಯ ಮೇಜಿಗೆ ಕರೆತರುವ ಶಕ್ತಿ ಹಾಗೂ ಗಡಿಯ ಎರಡೂ ಕಡೆ ಜೀವಗಳನ್ನು ರಕ್ಷಿಸುವ ಶಕ್ತಿ ಈ ಐರನ್ ಡೋಮ್ಗಳಿಗಿದೆ ಎಂದು ಅನಿಸತೊಡಗಿತು. ಐರನ್ ಡೋಮ್ ಕೇವಲ ಜನರನ್ನು ರಕ್ಷಿಸುವ ಕೆಲಸಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಅದು ರಾಜತಾಂತ್ರಿಕತೆಗೆ ಹೂಡಿದ ಬಂಡವಾಳವಾಗಿತ್ತು. ಶಾಂತಿ ಸ್ಥಾಪನೆಗೆ ಬೇಕಾದ ಮಾತುಕತೆಗೆ ಅದು ಸೂಕ್ತ ವಾತಾವರಣ ನಿರ್ಮಾಣ ಮಾಡಿತ್ತು ಎನ್ನುತ್ತಾರೆ ಅಮೆರಿಕದಲ್ಲಿನ ಮಾಜಿ ಇಸ್ರೇಲ್ ರಾಯಭಾರಿ ಮೈಕಲ್ ಓರೆನ್. ಅಮೆರಿಕದ ಸಂಸದರು ಕೂಡ ಇದನ್ನು ಒಪ್ಪಿಕೊಳ್ಳುತ್ತಾರೆ. ಇಸ್ರೇಲ್ ತಮ್ಮ ಮುಂದೆ ಮಂಡಿಯೂರುವಂತೆ ಮಾಡುತ್ತೇವೆ ಎಂಬ ಧಿಮಾಕಿನಲ್ಲಿದ್ದ ಎಲ್ಲರಿಗೂ ಇಸ್ರೇಲ್ನ ಮಿಲಿಟರಿ ನೀಡಿದ ಉತ್ತರ ಐರನ್ ಡೋಮ್. ಐಡಿಎಫ್ಗೆ ಇದು ರಕ್ಷಣೆ ಒದಗಿಸಿದ್ದಷ್ಟೇ ಅಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ಗಾಜಾದಂತಹ ಅಪಾಯಕಾರಿ ಸ್ಥಳಗಳಲ್ಲಿ ಸೈನಿಕರನ್ನು ನಿಯೋಜನೆ ಮಾಡುವುದನ್ನೂ ಇದು ತಪ್ಪಿಸಿತು. ಅದರಿಂದಾಗಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ನ ಅಸಂಖ್ಯ ಜೀವಗಳು ಉಳಿದವು ಎನ್ನುತ್ತಾರೆ ಅಮೆರಿಕದ ರಾಯಭಾರಿ ಡೆನಿಸ್ ರಾಸ್. ಇಸ್ರೇಲ್ನ ಸುರಕ್ಷತೆ ಐರನ್ ಡೋಮ್ನಲ್ಲಿ 2014ರ ಯುದ್ಧದ ನಂತರವೂ ಇಂದು 16,000 ಕ್ಷಿಪಣಿಗಳು ಗಾಜಾದಲ್ಲಿವೆ ಎಂದು ಮಿಲಿಟರಿ ತಜ್ಞರು ಹೇಳುತ್ತಾರೆ. ಹಾಗೆಯೇ ಲೆಬನಾನ್ನಲ್ಲೂ ಸಾವಿರಾರು ಕ್ಷಿಪಣಿಗಳು ರಾಶಿ ಬಿದ್ದಿವೆ ಎಂದು ಅವರು ನಂಬಿದ್ದಾರೆ. ಆದರೆ ಅದರ ಬಗ್ಗೆ ಗೋಲ್ಡ್ಗೆ ಹೆದರಿಕೆ ಇಲ್ಲ. ಆ ಕ್ಷಿಪಣಿಗಳು ಇಸ್ರೇಲ್ನತ್ತ ತೂರಿ ಬಂದರೆ ಐರನ್ ಡೋಮ್ ನೋಡಿಕೊಳ್ಳುತ್ತದೆ ಎಂಬ ವಿಶ್ವಾಸ ಅವರಿಗಿದೆ. ನಮಗಿರುವ ಸಮಸ್ಯೆ ಎಂದರೆ ಐರನ್ ಡೋಮ್ಗೆ ಎಷ್ಟು ಬ್ಯಾಟರಿಗಳನ್ನು ಖರೀದಿಸಬೇಕು ಎಂಬುದಷ್ಟೇ. ಒಮ್ಮೆ ಬ್ಯಾಟರಿ ಅಳವಡಿಸಿ ಐರನ್ ಡೋಮ್ಗಳನ್ನು ರೆಡಿ ಮಾಡಿಟ್ಟ ನಂತರ ನಾವು ನಿಶ್ಚಿಂತೆಯಿಂದ ಇರಬಹುದು. ನಮ್ಮ ಭವಿಷ್ಯವನ್ನು ರಕ್ಷಿಸುವ ಶಕ್ತಿ ಅದಕ್ಕಿದೆ ಎನ್ನುತ್ತಾರೆ ಗೋಲ್ಡ್. ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆ ರೂಪುಗೊಳ್ಳಲು ಮೂಲ ಕಾರಣನಾದ ಗೋಲ್ಡ್ ಇಂದು ಇಸ್ರೇಲ್ನ ರಾಜಕೀಯ ರಂಗದಲ್ಲಿ ಒಬ್ಬ ಹೀರೋ. ಐರನ್ ಡೋಮ್ನ ಆವಿಷ್ಕಾರಕ್ಕಾಗಿ 2012ರಲ್ಲಿ ಅವರಿಗೆ, ಲೀವೈನ್ಗೆ ಹಾಗೂ ರಫೇಲ್ನ 7 ಮಂದಿ ಎಂಜಿನಿಯರ್ಗಳಿಗೆ ಇಸ್ರೇಲ್ ಸರ್ಕಾರ ಪ್ರತಿಷ್ಠಿತ ರಕ್ಷಣಾ ಪ್ರಶಸ್ತಿ ನೀಡಿದೆ. 2014ರ ಯುದ್ಧ ಮುಗಿಯುವ ವೇಳೆಗೆ ಇಸ್ರೇಲ್ 7 ಐರನ್ ಡೋಮ್ಗಳನ್ನು
ದೇಶದ ಬೇರೆ ಬೇರೆ ಕಡೆ ಅಳವಡಿಸಿತ್ತು. ಮುಂದಿನ ಕೆಲ ವರ್ಷಗಳಲ್ಲಿ ಇನ್ನಷ್ಟು ಅಳವಡಿಸುವ ಯೋಜನೆ ಹಾಕಿಕೊಂಡಿದೆ. ಐರನ್ ಡೋಮ್ಗಳನ್ನು ಅಧಿಕೃತವಾಗಿ ಅಳವಡಿಸಿದ ನಂತರ ಇಲ್ಲಿಯವರೆಗೆ ಅವು 1000ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಿವೆ. ಅದನ್ನು ಕೇಳಿದರೆ ನನಗೆ ರೋಮಾಂಚನ ಆಗುತ್ತದೆ ಎಂದು ಗೋಲ್ಡ್ ಹೆಮ್ಮೆ ಪಡುತ್ತಾರೆ. ಇಸ್ರೇಲ್ಗಳಿಗೂ ಇಂದು ಐರನ್ ಡೋಮ್ ಎಂಬುದು ಹೆಮ್ಮೆಯ ಸಂಗತಿ. ದೇಶದೆಲ್ಲೆಡೆ ಐರನ್ ಡೋಮ್ನ ಚಿತ್ರವಿರುವ ಟೀ ಶರ್ಟ್ಗಳು ಸಿಗುತ್ತವೆ. ಐರನ್ ಡೋಮ್ನ ಸ್ಟಿಕರ್, ಕೀಚೈನ್ಗಳು ಮಾರಾಟವಾಗುತ್ತವೆ. ಗೋಲ್ಡ್ ಹಾಗೂ ಲೀ ವೈನ್ನಂತಹ ಸೃಜನಶೀಲ ವ್ಯಕ್ತಿಗಳ ಕಠಿಣ ಪರಿಶ್ರಮ ಮತ್ತು ಬದ್ಧತೆಯ ಹೊರತಾಗಿ ಇವೆಲ್ಲ ಸಾಧ್ಯವೇ ಇರಲಿಲ್ಲ. ಕೆಲವೊಮ್ಮೆ ಡಾನ್ ಕ್ವಿಕ್ಸೋಟ್ ಆಗುವುದರಲ್ಲೂ ಲಾಭವಿದೆ ಎಂದು ಗೋಲ್ಡ್ ಚಟಾಕಿ ಹಾರಿಸುತ್ತಾರೆ. 45 ಡಾನ್ ಕ್ವಿಕ್ಸೋಟ್ ಅಂದರೆ ಸ್ಪೇನ್ನ ಇದೇ ಹೆಸರಿನ ಜಗತ್ಪ್ರಸಿದ್ಧ ಕಾದಂಬರಿಯ ಹೀರೋ.